ಸಂಕೀರ್ಣ ಬೆನ್ನುಮೂಳೆಯ ಸಮಸ್ಯೆಗಳ ಸಮಗ್ರ ಹಾಗೂ ಪರಿಣಿತ ಆರೈಕೆಗಾಗಿ ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯಿಂದ ಪ್ರತ್ಯೇಕ ವಿನೂತನ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಲೋಕಾರ್ಪಣೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಪ್ರಸಿದ್ಧ ಫೋರ್ಟಿಸ್ ಆಸ್ಪತ್ರೆಯು ಸಂಕೀರ್ಣ ಸ್ವರೂಪದ ಬೆನ್ನುಮೂಳೆ ಸಮಸ್ಯೆಗಳನ್ನು ಹೊಂದಿರುವ ರೋಗಿಗಳಿಗೆ ಸಮಗ್ರ ತಪಾಸಣೆ, ನಿಖರ ರೋಗ ನಿರ್ಣಯ ಹಾಗೂ ವೈಯಕ್ತೀಕರಿಸಿದ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮಹತ್ತರ ಸದುದ್ದೇಶದಿಂದ ಪ್ರತ್ಯೇಕ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಅನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ನುರಿತ ವೈದ್ಯರು, ಹಿರಿಯ ಆಡಳಿತ ಮಂಡಳಿಯ ಮುಖಂಡರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಚಿಕಿತ್ಸೆ ಪಡೆದ ರೋಗಿಗಳು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಗಣ್ಯರ ಉಪಸ್ಥಿತಿಯಲ್ಲಿ ಈ ನೂತನ ಕ್ಲಿನಿಕ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಬನ್ನೇರುಘಟ್ಟ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆಯ ನ್ಯೂರೋ ಸರ್ಜರಿ ವಿಭಾಗದ ಹೆಚ್ಚುವರಿ ನಿರ್ದೇಶಕರು ಹಾಗೂ ಸ್ಪೈನ್ ಸರ್ಜರಿ ಕ್ಲಿನಿಕಲ್ ಲೀಡ್ ಆಗಿರುವ ಡಾಕ್ಟರ್ ಉಮೇಶ್ ಶ್ರೀಕಂಠ ಅವರ ಸಮರ್ಥ ನೇತೃತ್ವದಲ್ಲಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಮಕ್ಕಳು ಹಾಗೂ ವಯಸ್ಕ ರೋಗಿಗಳಲ್ಲಿ ಕಂಡುಬರುವ ಅತ್ಯಂತ ಸಂಕೀರ್ಣವಾದ ಜನ್ಮಜಾತ, ರಚನಾತ್ಮಕ ಅಥವಾ ವಯೋಸಹಜ ಬೆನ್ನುಮೂಳೆಯ ಕ್ಷೀಣಗೊಳ್ಳುವ ಕಾಯಿಲೆಗಳನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಲು ಈ ಕ್ಲಿನಿಕ್ ವಿಶೇಷ ಪರಿಣಿತಿ ಮತ್ತು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಮರ್ಥ್ಯವನ್ನು ಒಂದೇ ಸೂರಿನಡಿ ತಂದಿದೆ. ಮತ್ತೊಂದು ಸಂಕೀರ್ಣ ಪ್ರಕರಣದಲ್ಲಿ ಬಾಲ್ಯದಲ್ಲಿ ಜನ್ಮಜಾತ ದೋಷಕ್ಕಾಗಿ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 14 ವರ್ಷದ ಬಾಲಕ ಕಿರಣ್ಗೆ ಕಾಲಕ್ರಮೇಣ ಮತ್ತೆ ಬೆನ್ನುಮೂಳೆಯು ತೀವ್ರವಾಗಿ ಬಾಗತೊಡಗಿತ್ತು. ವೈದ್ಯಕೀಯ ತಪಾಸಣೆಯ ವೇಳೆ ಅಸಹಜ ಆಕಾರದ ಕಶೇರು ಖಂಡ ಮತ್ತು ಮೂಳೆಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದರಿಂದ ಉಂಟಾದ ಸಂಕೀರ್ಣ ಜನ್ಮಜಾತ ವಿಕಾರತೆ ಪತ್ತೆಯಾಯಿತು. ಇದು ಆತನ ಬೆನ್ನುಮೂಳೆಯ ನೈಸರ್ಗಿಕ ಜೋಡಣೆ ಮತ್ತು ಚಲನಶೀಲತೆಗೆ ತೀವ್ರ ಅಡ್ಡಿ ಉಂಟುಮಾಡಿತ್ತು. ಶಸ್ತ್ರಚಿಕಿತ್ಸಾ ತಂಡವು ಕಾರ್ಯಕ್ಷಮತೆಯ ನಿಖರತೆ ಮತ್ತು ಗರಿಷ್ಠ ಸುರಕ್ಷತೆಯನ್ನು ಹೆಚ್ಚಿಸಲು 3D ರಿಯಲ್ ಟೈಮ್ ಇಮೇಜಿಂಗ್ ಮತ್ತು ನಿರಂತರ ನರಗಳ ಮೇಲ್ವಿಚಾರಣೆಯನ್ನು ಬಳಸಿಕೊಂಡು ಬೆನ್ನುಮೂಳೆಯನ್ನು ಸರಿಪಡಿಸಲು ಹಾಗೂ ದೃಢವಾಗಿ ಸ್ಥಿರಗೊಳಿಸಲು ಸುಧಾರಿತ ಪರಿಷ್ಕರಣಾ ವಿಧಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿತು. ನಮಸ್ಕಾರ. ಇವತ್ತು ನಾವು ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡಲ್ಲಿ ಒಂದು ಡೆಡಿಕೇಟೆಡ್ ಡಿಫಾರ್ಮಿಟಿ ಕ್ಲಿನಿಕ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಡಿಫಾರ್ಮಿಟಿ ಅಂದರೆ ನಮ್ಮದು ಸ್ಪೈನ್ ಬೆನ್ನುಮೂಳೆನಲ್ಲಿ ಏನಾದರೂ ಒಂದು ಕರ್ವೇಚರ್ ಇರೋ ಥರ ಇಟ್ ಕ್ಯಾನ್ ಬಿ, ಅದು ನಮಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಡರ್ಲಿ ಪೇಷಂಟ್ಸ್ವರೆಗೂ ಸಹ ಈ ಥರ ಕಂಡೀಷನ್ಸ್ ಬರೋ ಸಾಧ್ಯತೆ ಇರ್ತದೆ. ಸೊ ಆ್ಯಂಡ್ ಪ್ರತಿಯೊಂದು ಏಜ್ ಗ್ರೂಪಲ್ಲೂ ಚಿಕ್ಕ ಮಕ್ಕಳಾಗಲಿ ಅಥವಾ ಅಡೋಲಸೆಂಟ್ಸ್ ಆಗಲಿ ಅಥವಾ ಓಲ್ಡ್ ಏಜ್ ಗ್ರೂಪಲ್ಲಾಗಲಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟಿನ ಅವಶ್ಯಕತೆ ಇರ್ತದೆ. ಸೊ ಈ ಥರ ಡಿಫಾರ್ಮಿಟಿ ಕ್ಲಿನಿಕ್ದು ಫೋಕಸ್ ಏನು ಅಂದರೆ ಈ ಕಂಡೀಷನ್ಸ್ನ ನಾವು ಅರ್ಲಿ ಸ್ಟೇಜಸ್ಸಲ್ಲೇ ಡಯಾಗ್ನೋಸ್ ಮಾಡಿ ಅದಕ್ಕೆ ನಾವು ಕರೆಕ್ಟಾಗಿ ಏನು ಫಾಲೋ ಅಪ್ ಮಾಡಬೇಕು, ಯಾವ ರೀತಿ ರುಟೀನ್ ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಬೇಕು, ಯಾವ ರೀತಿ ಫಿಸಿಯೋಥೆರಪಿ ಬೇಕು, ಯಾವ ರೀತಿ ಪೇಯ್ನ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು, ಏನೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ರುಟೀನ್ ಫಾಲೋ ಅಪ್ ಮಾಡೋದು. ಇನ್ ಓನ್ಲಿ ಸಮ್ ಕೇಸಸ್, ಯಾವುದಾದ್ರೂ ಕೆಲವೊಂದು ಕೇಸಸ್ಸಲ್ಲಿ ಮಾತ್ರ ಈ ಥರ ಕಂಡೀಷನ್ಸಲ್ಲಿ ಆಪ್ರೇಷನ್ನು ಸಹ ನೆಸೆಸಿಟಿ ಬರುತ್ತೆ. ಅದನ್ನು ನಾವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಟೆಕ್ನಿಕ್ಸ್ನ ಯೂಸ್ ಮಾಡಿ ಈ ಥರ ಆಪ್ರೇಷನ್ನ ಈವನ್ ಯೂಸಿಂಗ್ ಸ್ಮಾಲ್ ಇನ್ಸಿಷನ್ಸ್, ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ಸ್ ಆರ್ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಸಹ ಯೂಸ್ ಮಾಡಿ ಈ ಥರ ಕಂಡೀಷನ್ಸ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಈ ಡೆಡಿಕೇಟೆಡ್ ಡಿಫಾರ್ಮಿಟಿ ಕ್ಲಿನಿಕ್ ಶುರು ಮಾಡೋ ಮುಖ್ಯ ಉದ್ದೇಶ ಅಂದರೆ ಈ ಕಂಡೀಷನ್ನು ಎಲ್ಲರಿಗೂ ಅವೇರ್ನೆಸ್ ತರಲಿಕ್ಕೆ. ಯಾಕೆಂದರೆ ಇದು ಅರ್ಲಿ ಸ್ಟೇಜಸಲ್ಲಿ ನಾವು ಕಂಡು ಹಿಡಿದ್ರೆ ಇದನ್ನು ಆಪ್ರೇಷನಿಗೆ ಹೋಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಅಪ್ರೋಪ್ರಿಯೇಟ್ ಪ್ರಿಕಾಷನ್ಸ್ ತೊಗೊಂಡು ಅದನ್ನು ತಡಿಬೋದು. ಸೊ ಅದು ಒಂದು ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ಸ್ಪೈನಲ್ಲಿ ಕರ್ವಿತ್ತು. ಇವಾಗ ಡಾಕ್ಟರ್ ಉಮೇಶ್ ಶ್ರೀಕಾಂತ್ ಸರ್ ಅವರು ಚೆನ್ನಾಗಿ ಆಪರೇಟ್ ಮಾಡಿದ್ರು, ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು. ಫೋರ್ಟಿಸ್ ಹಾಸ್ಪಿಟಲಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡಿದ್ರು. 5 days ಹಾಸ್ಪಿಟಲಲ್ಲಿದ್ದೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವಾಗ ಚೆನ್ನಾಗಿ ಓಡಾಡ್ತಿದ್ದೀನಿ, ನಾನೇ ಎಲ್ಲ ಮಾಡ್ತಿದ್ದೀನಿ. ಇವಾಗ ಸ್ಟ್ರೈಟ್ ನಡೀತಿದ್ದೀನಿ. ಅಂದರೆ ಆವಾಗ ಶೋಲ್ಡರ್ ಇಂಬ್ಯಾಲೆನ್ಸ್ ಇತ್ತು, ಇವಾಗ ಬ್ಯಾಲೆನ್ಸ್ ಆಗಿದೆ, ಸ್ಟ್ರೈಟ್ ಆಗಿದೆ.